ನಮಸ್ಕಾರ, ನಾನು ಡಾಕ್ಟರ್ ಮಹಾದೇವ್ ಹೊನವಾಡ್, ಬಂಜೆತ ನಿವಾರಣಾ ತಜ್ಞ, ಹುಬ್ಬಳ್ಳಿಯ ಸ್ಪಂದನ ಆಸ್ಪತ್ರೆ, ಜನನಿ ಬಂಜೆತ ನಿವಾರಣಾ ಕೇಂದ್ರ ಮತ್ತು ಶ್ರೀ IVF ಕ್ಲಿನಿಕ್. ಇವತ್ತು ನಾವು ವಿಟ್ರಿಫಿಕೇಶನ್ ಅಂದ್ರೆ ಫ್ರೀಜಿಂಗ್ ಬದಲು ನಾವು ಕೆಲವು ಮಾಹಿತಿಗಳನ್ನು ಹೇಳಲಿಕ್ಕೆ ಇಷ್ಟಪಡಿಸ್ತೇನೆ. ಫ್ರೀಜಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಸಿಮೆನ್ನು, ಎಗ್ಗು ಅಥವಾ ನಾವು ಎಂಬ್ರಿಯೋ ಫ್ರೀಜ್ ಮಾಡಬಹುದು. ಈ ತರ ಮಾಡೋದ್ರಿಂದ ನಾವು ಒಬ್ಬ ವ್ಯಕ್ತಿಯ ಅಥವಾ ದಂಪತಿಗಳ ಅವರ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಾವು ಪ್ಲ್ಯಾನ್ ಮಾಡಿ ಮುಂದೆ ಯಾವಾಗ ಬೇಕಾದಾಗ ಅವರ ಮಕ್ಕಳಾಗಲಿಕ್ಕೆ ಅನುಕೂಲ ಮಾಡುವಂಥ ನಾವು ಪದ್ಧತಿಗೆ ನಾವು ವಿಟ್ರಿಫಿಕೇಶನ್ ಅಂತೀವಿ ಅಥವಾ ಫ್ರೀಜಿಂಗ್ ಅಂತೀವಿ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಥರ ಲಿಕ್ವಿಡ್ ನೈಟ್ರೋಜನ್ ಕಂಟೈನರ್ ಇರುತ್ತೆ. ಈ ಲಿಕ್ವಿಡ್ ನೈಟ್ರೋಜನ್ ಕಂಟೈನರಲ್ಲಿ ನಾವು ಲಿಕ್ವಿಡ್ ನೈಟ್ರೋಜನನ್ನು ಶೇಖರಣೆ ಮಾಡಿರುತ್ತೇವೆ. ಈ ಥರ ಅದು ಲಿಕ್ವಿಡ್ ನೈಟ್ರೋಜನ್ ಇರ್ತದೆ. ಈ ಥರ ಲಿಕ್ವಿಡ್ ನೈಟ್ರೋಜನಲ್ಲಿ ನಾವು ಎಗ್ಗು, ಸ್ಪರ್ಮು ಅಥವಾ ಎಂಬ್ರಿಯೋಗಳನ್ನ ಫ್ರೀಜ್ ಮಾಡ್ಬೋದು. ಇದನ್ನು ಮಾಡಿ ಹೆಂಗೆ ಮಾಡ್ತಾರೆ ಅಂದರೆ ಮೊದಲು IVF ಮುಖಾಂತರ ನಾವು ಎಗ್ಗನ್ನು ಹೊರಗಡೆ ತಕ್ಕೊಂಡು IVF ಲ್ಯಾಬಲ್ಲಿ ಸ್ಪರ್ಮು ಎಗ್ಗು ಮಿಕ್ಸ್ ಮಾಡಿ ನಾವು ಎಂಬ್ರಿಯೋ ರೆಡಿ ಮಾಡ್ತೇವೆ. ಎಂಬ್ರಿಯೋ ಅದು ಯೂಶ್ವಲ್ ನಾವು ಬ್ಲಾಸ್ಟೋಸಿಸ್ ಸ್ಟೇಜಲ್ಲಿ ನಾವು ಅದನ್ನು ಫ್ರೀಜ್ ಮಾಡ್ತೇವೆ. ಕೆಲವೊಂದು ಸರಿ ನಾವು ಈವನ್ Day 3 ಎಂಬ್ರಿಯೋ ಕೂಡ ನಾವು ಇದರಲ್ಲಿ ಫ್ರೀಜ್ ಮಾಡ್ಬೋದು. ಈ ಥರ ಎಂಬ್ರಿಯೋನ ಫ್ರೀಜ್ ಮಾಡಿಬಿಟ್ಟು ಅದನ್ನು ನಾವು ಯಾವಾಗ ಬೇಕಾದ ಮುಂದಗಡೆ ನಾವು ಅದನ್ನು ಯೂಸ್ ಮಾಡ್ಬೋದು. ಈ ಎಗ್ ಫ್ರೀಜಿಂಗಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅದು ಎಂಬ್ರಿಯೋದಲ್ಲಿ ನಾವು ಕೆಲವೊಂದು ವಿಟ್ರಿಫಿಕೇಷನ್ ಮೀಡಿಯಾನ ಹಾಕಿಬಿಟ್ಟು ಆ ವಿಟ್ರಿಫಿಕೇಷನ್ ಮೀಡಿಯಾದಲ್ಲಿ ಏನಾಗುತ್ತೆ ಅಂದರೆ ಎಂಬ್ರಿಯೋ ಕ್ರಿಸ್ಟಲೈಸೇಷನ್ ಆಗಿಬಿಡ್ತದೆ. ಎಂಬ್ರಿಯೋ ಕ್ರಿಸ್ಟಲೈಸೇಷನ್ ಆಗೋದ್ರಿಂದ ಅದರ ಮೆಟಬಾಲಿಸಮ್ ಸ್ಟಾಪ್ ಆಗ್ತದೆ, ಬಟ್ ಅದು ಜೀವಂತವಾಗಿರ್ತದೆ. ಆ ಥರ ನಾವು ಅದನ್ನು ವಿಟ್ರಿಫಿಕೇಷನ್ ಮೀಡಿಯಾ ಹಾಕಿಬಿಟ್ಟು ಅದನ್ನು ನಾವು ಈ ಲಿಕ್ವಿಡ್ ನೈಟ್ರೋಜನ್ ಕ್ಯಾನಲ್ಲಿ ನಾವು ಹಾಕಿದರೆ ಅದನ್ನು ನಾವು ಮುಂದುಗಡೆ ಯಾವಾಗ ಬೇಕಾದಾಗ ನಾವು ಯೂಸ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಾವು ಒಂದು ಸರಿ ಎಗ್ ತಗೊಂಡ್ಬಿಟ್ರೆ ಹೆಚ್ಚು ನಾವು ಎಂಬ್ರಿಯೋ ರೆಡಿ ಮಾಡಿದಾಗ ಆ ಎಂಬ್ರಿಯೋಗಳನ್ನ ನಾವು ಈ ಲಿಕ್ವಿಡ್ ನೈಟ್ರೋಜನ್ ಹಾಕಿದರೆ, ಈ ಟ್ಯಾಂಕಲ್ಲಿ ಹಾಕಿದರೆ ಅದನ್ನು ನಾವು 2, 4, 6, 8, 10 ಈ ಥರ ಎಂಬ್ರಿಯೋ ರೆಡಿ ಆಗಿದ್ದರೆ ನಾವು ಒಂದೇ ಸಾರಿ ಎಗ್ಗನ್ನು ತಗೊಂಡ್ಬಿಟ್ಟು ನಾವು ಮಲ್ಟಿಪಲ್ ಟೈಮ್ಸನ್ನು ಅಂದರೆ ಬಹಳಷ್ಟು ಸಾರಿ ನಾವು ಆ ಎಂಬ್ರಿಯೋಗಳನ್ನ ಆಮೇಲೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಇದರಿಂದ ಪ್ರೆಗ್ನೆನ್ಸಿ ನಿಲ್ಲಕ್ಕೆ ನಾವು ಹೆಚ್ಚು ಚಾನ್ಸ್ ಕೊಟ್ಟಂಗೆ ಆಗುತ್ತೆ. ಇದರಿಂದ IVF ಸಕ್ಸಸ್ ರೇಟು ನಮಗೆ ತುಂಬ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಅದಕ್ಕಾಗಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಈ ಲಿಕ್ವಿಡ್ ನೈಟ್ರೋಜನ್ ಟ್ಯಾಂಕಲ್ಲಿ ನಾವು IVF ಲ್ಯಾಬಲ್ಲಿ ತಯಾರು ಮಾಡಿರುವಂಥ ನಾವು ಮಗುಗಳನ್ನು ಅಥವಾ ಎಂಬ್ರಿಯೋಗಳನ್ನು ನಾವು ಇದರ ಫ್ರೀಜ್ ಮಾಡಿದರೆ ಅವರಿಗೆ ಪ್ರೆಗ್ನೆನ್ಸಿ ನಿಲ್ಲಕ್ಕೆ ಅನುಕೂಲ ಮಾಡಲಿಕ್ಕೆ ತುಂಬ ಉಪಯುಕ್ತವಾಗುತ್ತದೆ. ಈ ಥರ ನಾವು ಟೆಕ್ನಾಲಜಿಗಳನ್ನ ಇವತ್ತಿನ ನಮ್ಮ ಹುಬ್ಬಳ್ಳಿಯ ಸ್ಪಂದನ ಆಸ್ಪತ್ರೆಯಲ್ಲಿ ಇದನ್ನೆಲ್ಲ ಲಭ್ಯವಿದೆ. ಅದಕ್ಕಾಗಿ ಮಕ್ಕಳಾಗದೇ ಇರೋರು ನಮ್ಮ ಹೆಂಗಪ್ಪ IVF ಮಾಡಿದರೆ ಸಕ್ಸಸ್ ಆಗುತ್ತಿಲ್ಲಪ್ಪ ಅಂತ ಭಯಪಡದೆ, ನೀವು ವಯಸ್ಸು ಚಿಕ್ಕದಾಗಿದ್ದರೆ, ನಂಬರ್ ಆಫ್ ಎಗ್ಸ್ ಚೆನ್ನಾಗಿದ್ದರೆ, ಹಸ್ಬೆಂಡ್ ಸಿಮೆಂಟ್ ಚೆನ್ನಾಗಿದ್ದರೆ ನಾವು ಒಂದೇ ಸಾರಿ ನಾವು ಎಗ್ಗನ್ನು ತಗೊಂಡ್ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ನಾವು ಮಗುಗಳನ್ನ ತಯಾರು ಮಾಡಿ ಆ ಥರ ಮಗುಗಳನ್ನ ನಾವು ಈ ಥರ ಲಿಕ್ವಿಡ್ನಲ್ಲಿ ಹಾಕೋದ್ರಿಂದ ನಿಮಗೆ ಮಕ್ಕಳಾಗುವ ಕನಸು ತುಂಬ ಬೇಗ ಹತ್ತಿರ ಬರ್ತದೆ. ಅದಕ್ಕಾಗಿ ಮಕ್ಕಳಾಗದೇ ಇರೋರು ಈ ತಮಗ ತಾಯ್ತನದ ಕನಸನ್ನು ನನಸು ಮಾಡಲು ಯಾರೂ ವಿಚಾರ ಮಾಡದೆ, ಭಯಪಡದೆ, ಹಿಂಜರಿಯದೆ ತಾವು ನಮ್ಮ ಆಸ್ಪತ್ರೆಗೆ ಬಂದು ನಮ್ಮನ್ನು ಸಂಪರ್ಕಿಸಿದರೆ ನಾವು ನಿಮಗೆ ಮಗುವಾಗುವ ಕನಸನ್ನು ನಾವು ನನಸಾಗಿ ಮಾಡಲಿಕ್ಕೆ ನಮ್ಮ ಅನುಕೂಲ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಈ ನಮ್ಮ ಆಸ್ಪತ್ರೆಯ ಸೌಲಭ್ಯವನ್ನು ಉಪಯೋಗಪಡಿಸುವಂತೂ ನಾನು ನಿಮಗೆ ಕೇಳಿಕೊಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.